ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 24. ಧೃತಿಯ ಪರೀಕ್ಷೆಗಳು ಮುಗಿದಿದ್ದವು. ಅವಳು ಈ ಬಾರಿ ದೊಡ್ಡ ಪ್ಲ್ಯಾನ್ ಹಾಕಿಕೊಂಡಿದ್ದಳು, ರಜತ್ನನ್ನು ಸಿಕ್ಕಿ ಹಾಕಿಸಲು. ಆದರೆ ವಿಧಿಯೇ ಬೇರೆ ಇತ್ತು. ಅವರ ಊರಿನ ಜಾತ್ರೆಗೆ 2 ದಿನ ಇತ್ತು. ತನ್ನ ಸ್ನೇಹಿತರನ್ನು ಹಬ್ಬಕ್ಕೆ ಆಹ್ವಾನಿಸಿದ್ದಳು. ಹಾಗೆ ಅವಳ ಅಪ್ಪನನ್ನು ಕೂಡ ಕರೆದಿದ್ದಳು. ಅವಳ ಅದೃಷ್ಟವೋ ಕಾಲದ ನಿರ್ಧಾರವೋ ಅವರೂ ಕೂಡ ಒಪ್ಪಿಕೊಂಡಿದ್ದರು. ಸುಮಾರು 1 ವರ್ಷದ ನಂತರ ಅವರನ್ನು ನೋಡುವ ಖುಷಿಯಲ್ಲಿದ್ದಳು. ಹಾಗೆ ಅದೇ ಖುಷಿಯಲ್ಲಿ ಅಜ್ಜಿ ಜೊತೆ ಕುಣಿಯುತ್ತಿದ್ದಳು. ಮುಂದೆ ಅಪ್ಪ ಅಮ್ಮ ಬರ್ತಾರೆ ಜಾತ್ರೆಗೆ ಎಂದು ಕುಣಿದವಳ ಸಂತೋಷ ಜರ್ರೆಂದು ಇಳಿಯಿತು. ಬಾಗಿಲಲ್ಲಿ ನಿಂತು ರಜತ್ ನೋಡಿದ. ಏನಜ್ಜಿ, ಈ ಥರ ಖುಷಿ ಪಡೋ ವಿಷಯ ಏನು? ಇಬ್ಬರು ಡ್ಯಾನ್ಸ್ ಮಾಡುವಂಥ ವಿಷಯ ಯಾವುದು ಎಂದು ಅವರತ್ತ ಹೆಜ್ಜೆ ಹಾಕಿದ. ಈ ವರ್ಷ ಜಾತ್ರೆಗೆ ಅವರ ಅಪ್ಪ ಅಮ್ಮ ಬರ್ತಾರಂತೆ ಕಣಪ್ಪ ಎಂದವರ ತಿರುಗುತ್ತಿದ್ದ ತಲೆಯನ್ನು ಹಿಡಿದು ಸೋಫಾದ ಮೇಲೆ ಕುಳಿತಿದ್ದರು. ಹೋ ಐಸಿ ಎಂದವ. ಅದರ ಬಗ್ಗೆ ಹೆಚ್ಚೇನು ಆಸಕ್ತಿ ತೋರದೆ ಅಲ್ಲಿಂದ ನಡೆದ. ಈ ರಜತ್ ಪ್ರಾಬ್ಲಮ್ ಏನು ಅಂತ, ನನ್ನ ಹಿಂದೆ ಬಿದ್ದಿರೋ ಕಾರಣ ಆದರೂ ಏನು? ನನ್ನ ವಿಷಯದಲ್ಲಿ ನೆಗ್ಲಿಜೆನ್ಸಿ ತೋರಿಸ್ತೋ ಹೋಗ್ತಿದ್ದಾನಲ್ಲ ಎಂದು ಚಿಂತೆಗೆ ಬಿದ್ದಳು. ಯಾಕಾದರೂ ಆಗಲಿ ನನಗೇನು, ನಾನಂತೂ ಹ್ಯಾಪಿ ಎಂದು ಮತ್ತೆ ತನ್ನ ರೂಮ್ ಸೇರಿದಳು. ಹಾಯ್ ನಿರಂಜನ್, ಜಾತ್ರೆಗೆ ಆ ರಾಜಶೇಖರ್ ಬರ್ತಿದ್ದಾನೆ. ಫೋನ್ನಲ್ಲಿ ವಿಷಯ ಅರಹುತ್ತಿದ್ದ ರಜತ್. ಏನು ಮಗ, ಯಾವ ಧೈರ್ಯದ ಮೇಲೆ ಬರ್ತಿದ್ದಾನಂತೆ? ಆಶ್ಚರ್ಯದಿಂದ ಮಗಳ ಖುಷಿಗೆ. ಖಂಡಿತ ಇಲ್ಲ ಕಣೋ, ಇದರಲ್ಲಿ ಬೇರೆ ಏನೇ ಇದೆ, ಯೋಚನೆ ಇರಬೇಕು. ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೋ. ಇಷ್ಟು ವರ್ಷ ಬರದೇ ಇದ್ದವನು ಇವಾಗ? ಲೋ, ಅವನ ಕತೆ ಬಿಡು, ಇದರಿಂದ ಧೃತಿಗೇನಾದರೂ ಆದರೆ? ನನಗೂ ಅದೇ ಚಿಂತೆ ಕಣೋ. ಇವಳು ಒಂದು ಕಡೆ ಇರೋಲ್ಲ, ಅಷ್ಟು ಜನ ಸೇರಿರುವಾಗ ಇವಳಿಗೇನಾದರೂ ಆದರೆ ನನ್ನ ಮಾತು ಕೇಳೋದೇ ಇಲ್ಲ ಕಣೋ. ನಮ್ಮ ಹುಷಾರಲ್ಲಿ ನಾವಿರಬೇಕು ಮಚ್ಚ. ಹೌದು ಕಣೋ, ಈ ವಿಷಯ ಬಾಸ್ಗೆ ತಿಳಿಯೋದು ಬೇಡ ಕಣೋ. ಲೋ ಮಗ, ನಮ್ಮಿಬ್ಬರ ನಡುವೆ ಏನೇ ಆದರೂ ಅದು ಅವರಿಗೆ ತಿಳಿಯುತ್ತೆ. ಅಂದಮೇಲೆ ಈ ಸಂಭಾಷಣೆ ಸಹ ಅವರಿಗೆ ತಿಳಿಯುತ್ತೆ ಕಣೋ. ಲೋ ದಡ್ಡ, ಇದು ಪ್ರೈವೇಟ್ ನಂಬರ್, ಮರೆತು ಬಿಟ್ಟೆ. ಈ ಸರಿ ಈ ವಿಷಯ ಹೇಳೋದು ಬೇಡ. ಮತ್ತೆ ನೀನು ಬಾರೋ ಹಬ್ಬಕ್ಕೆ, ಲಾವಣ್ಯ ಬರ್ತಾಳೆ. ನಾನು ಬಿಡೋ ಮಗ ಹಾಜರ್. ನಿನ್ನ ಕತೆ ಏನು? ಯಾವಾಗ ಹೇಳ್ತೀಯ ನಿನ್ನ ಪ್ರೀತಿಯ? ಸದ್ಯಕ್ಕಂತೂ ಹೇಳಲ್ಲ, ಅವಳು ಓದ್ ಮುಗಿಲಿ ಅಥವಾ ನಮ್ಮ ಡೀಲ್. ಸರಿ ಮಗ, ಹುಷಾರು, ಬಾಯ್. ಓಕೆ ಬಾಯ್. ಓಯ್ ದುರ್ಗವ್ವ, ಲಕ್ಷಣವಾಗಿ ಒಂದು ಸೀರೆ ತೊಗೊಂಡು ಬಾ. ಅದಂಥದ್ದು ಗೋನು ಲೆಹೆಂಗಾ ಅಂತ ತಂದರೆ ಮನೆಗೆ ಒಳ್ಳೇದು ಬಿಡಲ್ಲ. ತಿಂಡಿ ಬಡಿಸುತ್ತಾ ಬೈಯುತ್ತಿದ್ದರು ಗೌರಮ್ಮ. ಗೌರು, ಆ ಬಟ್ಟೆಗಳು ಮೈ ತುಂಬ ಇರುತ್ತೆ ಅಲ್ವಾ, ಮತ್ತ್ಯಾಕೆ ಸೀರೆ? ಅದನ್ನು ಸಂಭಾಳಿಸೋದು ಕಷ್ಟ. ಆ ಜಾತ್ರೆಯಲ್ಲಿ ಅಷ್ಟು ಜನ ನಡುವೆ ಅಬ್ಬಾ ಸೀರೆ ಇಂಪಾಸಿಬಲ್ ಎಂದು ಬಾಯಿಗೆ ತುತ್ತಿಟ್ಟಳು. ಸೀರೆ ಇವಾಗ ಉಡದೆ ಇನ್ನೇನು ಮುದುಕೆ ಆದಮೇಲೆ ಉಡ್ತೀಯಾ? ನಾನು ಇದ್ದೀನಿ ತಾನೆ, ಬರುವಾಗ ಕೈಯಲ್ಲಿ ಸೀರೆ ಇರಬೇಕು ಅಷ್ಟೇ ಎಂದವರು ರಜತ್ ಕಡೆ ತಿರುಗಿ, ಇವಳು ಸೀರೆ ತಗೊಳ್ಳದೆ ಇದ್ದರೆ ನೀನು ಒಂದು ಚೆನ್ನಾಗಿರೋ ಸೀರೆ ತೆಗೆಯಪ್ಪ ಎಂದರು. ಅವನಿಗೆ ತಿನ್ನುತ್ತಿದ್ದ ಅಣ್ಣ ನೆತ್ತಿಗೆರಿತು. ಅವಳೆಡೆ ನೋಡಲು ಕಣ್ಣು ದೊಡ್ಡದು ಮಾಡಿ ಅವನನ್ನೇ ಗುರಾಯಿಸುತ್ತಿದ್ದಳು. ಸರಿ ಅಮ್ಮಮ್ಮ ಎಂದು ಅಲ್ಲಿಂದ ನಡೆದರು. ಲೇ ಸೈರನ್, ನಾವು ಬಟ್ಟೆ ಅಂಗಡಿಗೆ ಬಂದು 2 ಗಂಟೆ ಆಯಿತು. ನಿನ್ನೊಬ್ಬಳ ಬಟ್ಟೆಗೆ ಇಷ್ಟೊಂದು ಲೇಟ್ ಆದರೆ ಅಮ್ಮಮ್ಮಂಗೆ, ನನಗೆ, ನಿಮ್ಮ ಅಪ್ಪ ಅಮ್ಮಂಗೆ ಯಾವಾಗ ಬಟ್ಟೆ ತೆಗೆಯೋದು ನೀನು? ಒಂದು ಮಾಲ್ಗೆ ಬಂದು 2 ಗಂಟೆಗಳಾದರೂ ಒಂದು ಬಟ್ಟೆ ಆಯ್ಕೆ ಮಾಡಿದವಳ ಮೇಲೆ ರೇಗಿಬಿಟ್ಟ. ಓಯ್ ಇರಯ್ಯ, ನನಗೂ ಒಂದು ಬಟ್ಟೆ ಇಷ್ಟನೇ ಆಗಿಲ್ಲ ಎಂದವಳು ಅವನ ಕೆಂಗನ್ನಿಗೆ ಹೆದರಿ ಒಂದು ಗೌನ್ ತೆಗೆದು ಟ್ರಯಲ್ ರೂಮ್ ಹೊಕ್ಕಳು. HP ಹೇಗೆ ಕಾಣ್ತಿದ್ದೀನಿ ಎಂದು ಟ್ರಯಲ್ ರೂಮಿನಿಂದ ಹೊರಗಡೆ ಬಂದವಳ ಮೇಲಿಂದ ಕಣ್ಣು ಕೀಳಿದ ರಜತ್. ಸ್ಲೀವ್ಲೆಸ್ ಬ್ಲ್ಯಾಕ್ ಗೌನ್ ಅವಳಿಗಾಗಿಯೇ ಮಾಡಿಸದಂತಿತ್ತು. HP ನಿಮ್ಮನ್ನೇ ಕೇಳ್ತಿರೋದು ಎಂದ ಮೇಲೆ ಅವನು ಇಹಕ್ಕೆ ಮರಳಿತು. ಹಾಂ ಪರವಾಗಿಲ್ಲ, ಅವನು ಹೊಗಳಿದರೆ ಸಹಿಸುವಳಲ್ಲ ಅವಳು. ಹಾಗಾದರೆ ಇದೇ ಫೈನಲ್ ಎಂದವಳು ಅದೇ ಥರದ 2 ಗೌನ್, 4 ಲೆಹೆಂಗಾ, ಕೊನೆಗೆ ಬೇಕೋ ಬೇಡವೋ ಎಂಬಂತೆ ಒಂದು ಸೀರೆ, ಜೊತೆಗೆ ಅಜ್ಜಿ ಅವಳ ಅಮ್ಮನಿಗೆ ಸೀರೆ, ಅಪ್ಪನಿಗೆ ಪಂಚೆ ಶರ್ಟ್ ತೆಗೆಯುವುದರಲ್ಲಿ ಮಧ್ಯಾಹ್ನ 3 ಗಂಟೆ. ಅವನು ಬೇಡವೆಂದರೂ ಅವಳೇ ಹಣ ಕೊಟ್ಟಳು. ಧೃತಿ, ಈ ಸೀರೆ ನಿನಗೆ ಎಂದು ಅವನೇ ಸಪ್ರೇಟ್ ಬಿಲ್ ಹಾಕಿಸಿ ಅವಳ ಕೈಗಿಟ್ಟ. ಉಡಾಫೆಯಿಂದ ತೆಗೆದುಕೊಂಡವಳು ಶಾಸ್ತ್ರಕ್ಕೆ ಎಂಬಂತೆ ಅವನಿಗೂ ಒಂದು ಜೊತೆ ಬಟ್ಟೆ ತೆಗೆದಳು. ಬೇಡವಾಗಿಯೇ ತೆಗೆದರೂ ಅದು ಅವನ ಫೇವರೆಟ್ ಬಟ್ಟೆ. ಬಾಯಿಲಿ ಏನಾದರೂ ಊಟ ಮಾಡೋಣ, ಮನೆಗೆ ಹೋಗೋ ಟೈಮಲ್ಲಿ ಹಿಡಿಯುತ್ತೆ ಎಂದು ಹತ್ತಿರದ ರೆಸ್ಟೋರೆಂಟ್ ಒಂದಕ್ಕೆ ಕರೆದೊಯ್ದ. ನೀನೇ ಆರ್ಡರ್ ಮಾಡು ಎಂದು ಮೆನು ಕಾರ್ಡ್ ಕೂಡ ಅವಳತ್ತ ನೀಡಿದ. ಬೇಡ, ನೀನೇ ಮಾಡು. ಮತ್ತೆ ಅದೇ ಅವನತ್ತ ತಳ್ಳಿದಳು. ಇಲ್ಲೂ ಹಠ ಮಾಡಬೇಡ ಧೃತಿ, ನೀನು ಊಟ ಮಾಡು, ನಾನು ಬಿಲ್ ಪೇ ಮಾಡ್ತೀನಿ ಎಂದವನ ಕೋಪ ನೋಡಿ ಅವಳೇ ಆರ್ಡರ್ ಮಾಡಿದಳು. ಅವಳಿಗೆ ಪ್ರೀತಿಯಿಂದ ಹೇಳಿದರೆ ಏನೂ ತಿಳಿಯಲ್ಲ, ಹೀಗೆ ಕದರಬೇಕು ಎಂದು ಕಿರುನಕ್ಕು ತಟ್ಟೆಗೆ ಕೈ ಹಾಕಿದ. ಸೈರನ್, ಇತ್ತೀಚೆಗೆ ನನ್ನ ಯಾಕೆ ಅವಾಯ್ಡ್ ಮಾಡ್ತಿದೀಯಾ? ಧೈರ್ಯ ಮಾಡಿ ಕೇಳಿಯೇ ಬಿಟ್ಟ. ಹಾಗೇನಿಲ್ಲ, ಎಕ್ಸಾಮ್ ಟೆನ್ಷನ್ ಇತ್ವಲ್ಲ ಎಂದವಳು ತನ್ನ ಪಾಲಿನ ಊಟ ಮುಗಿಸುವಲ್ಲಿ ತೊಡಗಿದ್ದಳು. ಊಟವಾದ ನಂತರ ಮತ್ತೊಮ್ಮೆ ಅವಳಿಗೆ ಬೇಕಾದವುಗಳ ಕೇಳಿ ಕೊಡಿಸಿ ಮನೆಗೆ ಬರುವಾಗ ಅದಾಗಲೇ ಸಂಜೆ 5 ಗಂಟೆ.
ಕೈ ತುಂಬ ಶಾಪಿಂಗ್ ಬ್ಯಾಗ್ ಹಿಡಿದು ಕಣ್ಣಿಗೆ ಬರುತ್ತಿದ್ದ ಮುಂಗುರುಳನ್ನು ಉಫ್ ಮಾಡುತ್ತಾ ಮನೆಯೊಳಗೆ ಕಾಲಿಟ್ಟ ಧೃತಿಯನ್ನು ಸ್ವಾಗತಿಸಿತ್ತು ನೆಲದ ಮೇಲೆ ಬಿದ್ದಿದ್ದ ಅಜ್ಜಿ. ಅಜ್ಜಿ ಎಂದು ಮನೆಯ ಮೂಲೆಗೂ ಕೇಳುವ ಹಾಗೆ ಚೀರಿದಳು. ಬ್ಯಾಗ್ ಬಿಸಾಡಿ ಅವರೆಡೆ ಓಡಿದಳು. ಬೈಕ್ ನಿಲ್ಲಿಸಿ ಬರುತ್ತಿದ್ದವ ಅವಳ ಕೂಗಿಗೆ ಓಡಿ ಬಂದು, ಅಜ್ಜಿ ಅಜ್ಜಿ ಏನಾಗಿದೆ, ಕಣ್ಬಿಡು ಎಂದು ಅಜ್ಜಿಯ ಕೆನ್ನೆ ತಟ್ಟಿದಳು. ಎದೆ ನೋಯ್ತಿದೆ ಕಣೆ, ಇವತ್ತೇ ಹೋಗ್ತೀನೇನೋ, ನಿನ್ನ ಮದುವೆ ನೋಡಬೇಕಾಯಿತು ಎಂದು ಕಷ್ಟದಲ್ಲಿ ನುಡಿದರು ಗೌರಮ್ಮ. ಅಜ್ಜಿ ಹೀಗೆಲ್ಲ ಮಾತಾಡಬೇಡ, ಸುಮ್ಮನೆ ಇರು, ಮೊದಲು ಹುಷಾರಾಗಿ ಎಂದು ಕಣ್ಣೀರಿಟ್ಟಳು. ಅಮ್ಮಮ್ಮ ನೋಡಿಲಿ, ಏನಾಗಲ್ಲ ಧೃತಿ, ಇಲ್ಲಿ ಯಾವುದಾದ್ರೂ ಕಾರ್ ಅಥವಾ ವ್ಯಾನ್ ಇದ್ದರೆ ಬೇಗ ನೋಡು ಎಂದು ಅಜ್ಜಿಯನ್ನು ಎತ್ತಿ ಸೋಫಾದ ಮೇಲೆ ಕೂರಿಸಿದ. ಇತ್ತ ಅವಳು ಓಡಿ ಬಂದದ್ದು ಗೌರಮ್ಮನ ಮಗ ಕರಿಬಸವನ ಮನೆಗೆ. ಅವನದ್ದು ಸ್ವಂತ ವ್ಯಾನ್ ಇತ್ತು. ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಏದುಸಿರು ಬಿಡುತ್ತಾ ಅವನ ಮನೆ ಒಳಗಡೆ ಬಂದಳು. ಧೃತಿ ಯಾಕೆ, ಏನಾಯಿತು, ಈ ಪಾಟಿ ಓಡ್ಬರ್ತಿದ್ಯಾ ಎಂದು ಕೇಳಿದ ಅವಳ ತಮ್ಮ ಶಶಿಧರ್. ಕರಿಬಸವ ವನಜಾಕ್ಷಿಯ ಮಗ ಅವನು. ಅಪ್ಪ ಇಲ್ವೇನೋ, ಅಮ್ಮ ಎಲ್ಲೋ? ಅವರಿದ್ದಾರೆ, ತಾನೂ ಬಂದ, ಉದ್ದೇಶ ಹೇಳು ಗತ್ತಿನಿಂದ ಕೇಳಿದಳು ವನಜಾಕ್ಷಿ. ಚಿಕ್ಕಮ್ಮ, ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟಲ್ ಕರೆದೋಗ್ಬೇಕು, ಪ್ಲೀಸ್ ವ್ಯಾನ್ ಕೊಡಿ, ಬೇಗ ಹೋಗ್ಬೋದು ಎಂದು ಬೇಡಿದಳು. ಹೋ, ಆ ಮುದುಕಿ ಹೀಗೆ ಆಗಿದ್ದಕ್ಕೆ ನೀನು ಇಲ್ಲಿವರೆಗೂ ಪಾಪ ಬೆಳೆಸಿದ್ಯಾ, ಸತ್ತರೆ ಸಾಯಲಿ ಬಿಡು ಎಂದಳು. ಚಿಕ್ಕಮ್ಮ, ಇದು ದ್ವೇಷ ಮಾಡೋ ಸಮಯ ಅಲ್ಲ, ಪ್ಲೀಸ್ ಕೀ ಕೊಡಿ, ಬೇಕಿದ್ದರೆ ನಿಮ್ಮ ಕಾಲು ಹಿಡಿದು ಬಿಡುತ್ತೇನೆ ಎಂದವಳು ನಿಜವಾಗಿಯೂ ಅವರ ಕಾಲಿರಲು ಸಿದ್ಧಳಾಗಿ ತನ್ನ ಅಜ್ಜಿಗಾಗಿ. ಚೀ ಹೋಗೆ, ಅವಳು ಬದುಕಿ ಏನು ಮಾಡಬೇಕು ಎಂದು ಅಸಡ್ಡೆ ತೋರಿದವಳ ಮುಖಕ್ಕೆ ಉಗಿದು, ಮಾನವೀಯತೆ ಅನ್ನೋದೇ ಇಲ್ಲ ನಿನ್ನ ಬಳಿ ಎಂದವಳು ಅಲ್ಲಿಂದ ಮತ್ತೆ ಮನೆಗೆ ಹೋದಳು. ಧೃತಿ ಏನಾದರೂ ಅರೇಂಜ್ ಆಯಿತಾ, ನಾನು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದವಳ ಅವಳ ಬಳಿ ಬಂದ. ಅವರು ಕೊಡಲಿಲ್ಲ ಮಾವ, ನನಗೆ ಅಜ್ಜಿ ಬೇಕು, ಪ್ಲೀಸ್ ಹೇಗಾದರೂ ಅವರನ್ನು ಹಾಸ್ಪಿಟ್ಲಿಗೆ ಕರೆದೊಯ್ಯೋಣ ಬನ್ನಿ ಎಂದು ಅವನನ್ನು ಬಿಗಿದಪ್ಪಿದಳು. ಧೃತಿ, ಈ ಟೈಮಲ್ಲಿ ನೀನು ಧೈರ್ಯವಾಗಿರಬೇಕು, ಬಾ ಸದ್ಯಕ್ಕೆ ನನ್ನ ಬೈಕಲ್ಲಿ ಹೋಗೋಣ ಎಂದವ ತಡ ಮಾಡದೆ ಅಜ್ಜಿಯನ್ನು ಕರೆದೊಯ್ದು ಬೈಕಿಗೆ ಏರಿದ. ಅಜ್ಜಿಯನ್ನು ಮಧ್ಯ ಕೂರಿಸಿ ನಿಧಾನವಾಗಿ ಬೈಕ್ ಓಡಿಸಿದ. ಹಿಂದೆ ಕುಳಿತವಳ ಸ್ಥಿತಿ ದೇವರಿಗೆ ಪ್ರೀತಿ. ಡಾಕ್ಟರ್ ಇಂಟರ್ಸ್ ಎಮರ್ಜೆನ್ಸಿ, ಪ್ಲೀಸ್ ಸೇವ್ ಹರ್ ಎಂದು ತನಗೆ ಪರಿಚಯವಿದ್ದ ಡಾಕ್ಟರ್ ಬಳಿ ಕೇಳುತ್ತಿದ್ದ ರಜತ್. ಅವನಿಗೆ ಒಪ್ಪಿಗೆ ನೀಡಿ ಟ್ರೀಟ್ಮೆಂಟ್ ಶುರು ಮಾಡಿದರು ಡಾಕ್ಟರ್. ಧೃತಿ ಧೈರ್ಯವಾಗಿರು, ಅಮ್ಮಮ್ಮಗೆ ಏನೂ ಆಗಲ್ಲ, ಅದೊಂದೇ ಮಾತು ಸಾಕಿತ್ತು ಅವಳು ಇದುವರೆಗೂ ತಡೆದಿದ್ದ ಕಣ್ಣೀರು ಹೊರಹಾಕಲು. ಮಾಮ, ಅಜ್ಜಿ ಅಜ್ಜಿ ಏನೂ ಆಗಲ್ಲ ತಾನೆ, ನಂಗೆ ಅವ್ರು ಬೇಕು ಎಂದು ಅವನ ಎದೆಗೆ ಹೊರಗಿದಳು. ಅವಳು ಮಾಮ ಅಂದು ಕರೆದಿದ್ದು ಅವನಿಗೆ ಖುಷಿ, ಆದರೆ ತೋರುವಂತಿಲ್ಲ. ಧೃತಿ ಪ್ಲೀಸ್ ಕಾಮ್ ಡೌನ್ ಇದಿಷ್ಟೇ ಹೇಳಿ ಸಾಂತ್ವನ ನೀಡಿದ. ಶಿ ಈಸ್ ಔಟ್ ಆಫ್ ಡೇಂಜರ್ ಬಟ್ ಕೇರ್ಫುಲ್, ಹೆದರುತ್ತಾ ಅವಶ್ಯಕತೆ ಇಲ್ಲ ಎಂದು ಹೊರಬಂದ ಡಾಕ್ಟರ್ ತಿಳಿಸಿದರು. ಡಾಕ್ಟರ್ ಬೆಳಿಗ್ಗೆ ತಾನೇ ಹುಷಾರಾಗಿದ್ದರು, ಈಗ ಅಚಾನಕ್ಕಾಗಿ ಅಂದರೆ ಏನರ್ಥ ಡಾಕ್ಟರ್ ಎಂದಳು. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ನಿಮಗೆ ಗೊತ್ತಾ? ಡಾಕ್ಟರ್ ಗಂಭೀರವಾಗಿ ಕೇಳಿದರು. ಎಸ್ ಡಾಕ್ಟರ್, ಇತ್ತೀಚೆಗೆ ತಿಳಿತು, ಆದರೆ ಇವಾಗ ಏನೂ ಮಾಡುವ ಸ್ಥಿತಿಯಲ್ಲಿಲ್ಲ ಅಲ್ವಾ ಎಂದ ರಜತ್. ಹಾಂ, ಅವರಿಗೆ ಈ ಥರ ಆಗೋದು ಕಾಮನ್, ಅವರು ಇನ್ನೂ ಬದುಕುವುದು 2-3 ತಿಂಗಳಷ್ಟೇ. ಇವಾಗ ಇದು 2ನೇ ಬಾರಿ ಆಗ್ತಾ ಇರೋದು ಅನಿಸುತ್ತೆ, ಸೊ ಅವರ ಆರೋಗ್ಯ ಇನ್ನೂ ಬಿಗಿಯಾಗಿಸುತ್ತೆ. ಅವರ ಮನಸ್ಸಿಗೆ ನೋವಾಗುವಂಥ ಯಾವುದೇ ವಿಷಯ, ಒತ್ತಡ ಪರಿಸ್ಥಿತಿ ತರಬೇಡಿ ಎಂದರು. ಸರಿ ಸರ್, ಅವರನ್ನು ನೋಡ್ಬೋದಾ? ಅತಿ ಅವಸರ ಅವಳಿಗೆ. ಪ್ರೀತಿಯ ಅಜ್ಜಿಯನ್ನು ಕಾಣುವವರೆಗೂ ಸಮಾಧಾನವಿಲ್ಲ. ಹಾಂ ನೋಡಿ, ಇನ್ನು 5 ನಿಮಿಷ ಮನೆಗೆ ಕರೆದೊಯ್ಯಬಹುದು, ಆದರೆ ಬ್ರೆಡ್ ರೆಸ್ಟ್ ಅಗತ್ಯ ಇದೆ ಎಂದು ಅಲ್ಲಿಂದ ನಡೆದರು. ಧೃತಿ, ನೀನು ಅಮ್ಮಮ್ಮನ ಕರೆದುಕೊಂಡು ಬಾ, ನಾನು ಬಿಲ್ ಸೆಟಲ್ ಮಾಡ್ತೀನಿ ಎಂದು ನಡೆದ. ಅಜ್ಜಿ, ನನ್ನ ಒಂಟಿಯಾಗಿ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ದ, ನಿನಗೇನಾದರೂ ಆದರೆ ನಾನು ಮಾತ್ರ ಬದುಕ್ತಿರಲಿಲ್ಲ, ನಿನ್ನ ಹಿಂದೆನೇ ಬಂದುಬಿಡ್ತಿದ್ದೆ ಎಂದು ಅವರ ಬಳಿ ಕುಳಿತಳು. ಅಯ್ಯೋ ಹುಚ್ಚಿ, ನನ್ನೆಲ್ಲ ಕೆಲಸ ಮುಗಿದಿದೆ, ನೀನು ನನ್ನ ಜೊತೆ ಬಂದಿದ್ದರೆ ನಿನ್ನ ಲಡ್ಡು ಮಾಮನ ಹುಡುಕೋದು ಯಾರು ಎಂದವರು. ಮುಗುಳ್ನಗುತ್ತಲೇ ಅವರ ಕಾಲಿಗೆ ನೆಮ್ಮದಿ ಸಿಕ್ಕಿತ್ತು. ಸರಿ ಬನ್ನಿ ಎಂದವಳು ಅವರನ್ನು ಕರೆತರುವ ಹೊತ್ತಿಗೆ ಅವನು ಕ್ಯಾಬ್ ಬುಕ್ ಮಾಡಿದ್ದ. ಅವನ ಅನತೆಯಂತೆ ಧೃತಿ ಅಜ್ಜಿ ಕ್ಯಾಬ್ ಏರಿದರು. ಅವನು ಅವರನ್ನು ಹಿಂಬಾಲಿಸಿದ. ಅಜ್ಜಿ, ನೀನು ಇನ್ಮೇಲೆ ಏನೂ ಕೆಲಸ ಮಾಡಬೇಡ, ಸುಮ್ಮನೆ ಮಲಗು, ನಾನು ನೋಡ್ಕೊಳ್ತೀನಿ. ಬಂದ ತಕ್ಷಣವೇ ಅಜ್ಜಿಗೆ ಆಜ್ಞೆ ಇಟ್ಟಳು. ಅಲ್ವೇ, ನಿಂಗೆ ಸರಿಯಾಗಿ ಟೀ ಮಾಡೋಕ್ಕೂ ಬರಲ್ಲ, ನೀನು ಅಡುಗೆ ಹೇಗೆ ಮಾಡ್ತೀಯಾ ಎಂದರು. ನಾನು ಮ್ಯಾನೇಜ್ ಮಾಡ್ತೀನಿ, ಆದರೆ ನೀನು ಮಾತ್ರ ತಲೆ ಹಾಕಬೇಡ ಅಷ್ಟೇ, ರೆಸ್ಟ್ ಮಾಡು ಎಂದವಳು ಅಡುಗೆ ಮನೆ ಹೊಕ್ಕಳು. ಅಜ್ಜಿ, ಬೆಳಗ್ಗೆ ಹೋಗುವಾಗ ಚೆನ್ನಾಗೇ ಇದ್ರಲ್ಲ, ಸಡನ್ನಾಗಿ ಏನು ಟೆನ್ಷನ್ ತಗೊಂಡೆ ಎಂದು ಅಡುಗೆ ಮನೆಯಿಂದಲೇ ಕೂಗಿದಳು. ಕೆಲ ನಿಮಿಷ ಉತ್ತರಕ್ಕಾಗಿ ತಡಕಾಡಿ ನಂತರ ಅದೇನೋ ಕೇಳಿ ಬರ್ತೀನಿ ಎಂದು ಮಾತು ಆರಿಸಿದರು. ಹೇಗೋ ಅದಾಗಲೇ ರಾತ್ರಿ ಕಾರಣ ಅನ್ನ ಮಾಡಿ ಯೂಟ್ಯೂಬ್ ಸಹಾಯದಿಂದ ಸಾಂಬಾರು ಸಹ ಮಾಡಿದಳು. ಅದು ಸಹ 1 ಗಂಟೆ ತೆಗೆದುಕೊಂಡು. ತರಕಾರಿ ಕತ್ತರಿಸುವಾಗ ಕಣ್ಣು ಊರಿಗೆ ಅತ್ತೇ ಬಿಟ್ಟಳು. ಅಷ್ಟರಲ್ಲಿ ವಿಷಯ ತಿಳಿದ ಅಕ್ಕಪಕ್ಕದ ಜನರು ಬಂದ ಗೌರಮ್ಮನವರನ್ನ ಮಾತನಾಡಿಸಿಕೊಂಡು ಹೋದರು. ಅವರಿಗೆ ಆಯಾಸವಾಗಬಹುದೆಂದು ಅವರನ್ನು ಜಾಸ್ತಿ ಮಾತನಾಡಲು ಬಿಡಲೇ ಇಲ್ಲ. ಧೃತಿ, ಕರಿಬಸವ ಬಂದಾನಾದರೂ ಧೃತಿಯವರನ್ನು ಒಳಗಡೆ ಬಿಡಲೇ ಇಲ್ಲ. ಅಮ್ಮಮ್ಮ ಈಗ ಅಡುಗೆ ತಿನ್ಬೋದು ಎಂದವ ಪರಿಸ್ಥಿತಿ ತಿಳಿಸಲು ನೋಡಿದ. ನನ್ನ ಮೊಮ್ಮಗಳು ಮೊದಲನೇ ಬಾರಿ ನನಗೋಸ್ಕರ ಮಾಡಿದ್ದಾಳೆ, ಪಾಪ ಹೇಗಿದ್ರೂ ತಿನ್ನಬೇಕು ಎಂದವರು ಒಂದು ತುತ್ತು ತಿಂದರು. ಅಜ್ಜಿ ಹೆಂಗಿದೆ ಎಂದು ಮುಖ ಸಣ್ಣ ಮಾಡಿ ಕೇಳಿದಳು. ಚೆನ್ನಾಗಿದೆ, ನೀನು ತಿನ್ನು ಎಂದ ಮೇಲೆ ಊಟಕ್ಕೆ ಕುಳಿತಳು. ಉಪ್ಪು ಖಾರ ಕಡಿಮೆ ಆಗಿತ್ತು, ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿತ್ತು, ಆದರೂ ಸುಮ್ಮನೆ ಅವರಿಬ್ಬರು ತಿನ್ನುತ್ತಿದ್ದರು. ಅಜ್ಜಿ, ಈ ಅಡುಗೆ ಚೆನ್ನಾಗಿಲ್ಲ, ಪಕ್ಕದ ಮನೇಲಿ ತರಲಾ?
ನೀನು ತಿನ್ಬೇಡ, ಟ್ಯಾಬ್ಲೆಟ್ಸ್ ತಗೋಬೇಕು ಎಂದವಳ ಮಾತಿಗೆ ಕಣ್ತುಂಬಿಕೊಂಡು ನನಗೋಸ್ಕರ ಇಷ್ಟು ಮಾಡಿದೆಯಾ, ಅದೇ ಸಾಕು ಎಂದರು. ನಂತರ ಅವರ ಔಷಧಿ ನೀಡಿ ಅವರನ್ನು ಮಲಗಿಸಿ ಹೊರಬಂದವಳೆ ರಜತ್ ಬಳಿ ತೆರಳಿದಳು. ಥ್ಯಾಂಕ್ಸ್ ರಜತ್ ಎಂದಳು ಬಾಗಿಲಲ್ಲಿ ನಿಂತು. ಯಾಕೆ ಅರ್ಥವಾಗದೆ ಕೇಳದ. ಅಜ್ಜಿನ ಆಸ್ಪತ್ರೆಗೆ ಸೇರಿಸೋಕೆ ನನ್ನೊಬ್ಬಳಿಂದ ಸಾಧ್ಯ ಇರಲಿಲ್ಲ. ನನಗೆ ಆಗ ಕೈ ಕಾಲೇ ಆಡಲಿಲ್ಲ. ನನ್ನವರೇ ನನಗಾದಾಗ ಸಮಯದಲ್ಲಿ ನೀನು ಇಷ್ಟೊಂದು ಹೆಲ್ಪ್ ಮಾಡಿದ್ದೀಯಾ. ನಿನ್ನ ಋಣ ನಾನು ಖಂಡಿತ ತೀರಿಸ್ತೀನಿ ಎಂದಳು. ಅವನ ಮೇಲೆ ಎಷ್ಟೇ ಕೋಪವಿದ್ದರೂ ಅಜ್ಜಿ ಪರಿಸ್ಥಿತಿ ಸಹಾಯ ಮಾಡಿದವನಿಗೆ ಧನ್ಯವಾದ ತಿಳಿಸಿದಳು. ಇಟ್ಸ್ ಮೈ ಡ್ಯೂಟಿ, ನೀನು ರೆಸ್ಟ್ ಮಾಡು, ನಾಳೆ ಹಬ್ಬ ಅಲ್ವಾ ಎಂದ. ಎಂಥ ಹಬ್ಬ, ಅಜ್ಜಿಗೆ ಈ ಥರ ಆಗೋಯ್ತು. ಅಮೌಂಟ್ ಎಷ್ಟಾಯಿತು ಹೇಳು, ಕೊಡ್ತೀನಿ ಎಂದವಳಿಗೆ ಕೆಂಗನ್ನು ಬೀರಿದ. ಐ ಮೀನ್ ಕೊಡಲ್ಲ ಅಂದೆ ಎಂದವಳು ಅಲ್ಲಿಂದ ಜಾರಿಕೊಂಡಳು. ಹೋಗುವಾಗ ಕಣ್ಮಿಟಗಿಸಿ ಗುಡ್ ನೈಟ್ ಹೇಳಿ ಹೋದಳು. ಅವಳ ಹೊಸ ವರಸೆಗೆ ಅವನು ಫೀದ. ಅಂದು ರಾತ್ರಿ 12ರವರೆಗೂ ಕುಳಿತು ನಾಳಿನ ಕೆಲಸಗಳ ಕಡೆ ಗಮನ ಕೊಟ್ಟಳು. ಬೆಳಂಬೆಳಿಗ್ಗೆನೆ ಎದ್ದು ಮನೆ ಮುಂದೆ ರಂಗೋಲಿ ಬಿಡಿಸುವುದಕ್ಕೂ ಕಲಿತಳು. ಲೇ ಗಿರಿ, ನನಗೆ ಗೊತ್ತು ಕಣೆ, ನೀನು ಬೇಕು ಅಂತ ನೀರು ಹಾಕಿದೆಯಾ ಅಲ್ವಾ. ರಜತ್ನನ್ನು ಎಚ್ಚರಿಸಿಕೊಳ್ಳಿದ್ದು ಧೃತಿ ಅಲಾರಾಮ್, ಅದಕ್ಕೂ ಬೆಳಗ್ಗೆ 6ಕ್ಕೆ. ಪಾಪ ಅವಳು ಬೆಳಗ್ಗೆ ಎದ್ದು ಕಷ್ಟಪಟ್ಟು ರಂಗೋಲಿ ಬಿಡಿಸಿದರೆ ಬೇಕಂದೇ ಅವರ ಮನೆಯಲ್ಲಿ ನೀರು ಸುರಿದಳು ಗಿರಿಜಾ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ ಧೃತಿ, ನೀರಿನ ಬಿಂದಿಗೆ ಕೈ ಜಾರಿತು. ಗಿರಿಜಾದ್ದು ಅಮೋಘ ನಟನೆ, ನಂಗೆ ಗೊತ್ತು, ಇರು ಮಾಡ್ತೀನಿ ಎಂದವಳು ಅವಳ ರಂಗೋಲಿ ಮೇಲೂ ನೀರು ಸುರಿದು ಮೂತಿ ತಿರುವಿ ಮನೆಯೊಳಗೆ ನಡೆದು. ಎಲ್ಲವನ್ನು ಮೇಲೆ ನಿಂತು ನೋಡುತ್ತಿದ್ದವನು ಹಣೆ ಚಚ್ಚಿಕೊಂಡು ಒಳಗಡೆ ಬಂದ. ದುರ್ಗವ್ವ, ನಿಂಗೆ ಎಷ್ಟು ಸಾರಿ ಹೇಳಿದ್ದೀನಿ ಆ ಗಿರಿ ಜೊತೆ ಜಗಳಕ್ಕೆ ಆಡಬೇಡ ಅಂತ ಎಂದರು ಗೌರಮ್ಮ. ಅವಳೇ ಜಗಳಕ್ಕೆ ಬಂದಿದ್ದು, ಕಷ್ಟಪಟ್ಟು ಬಿಡಿಸಿದ ರಂಗೋಲಿ ಹಾಳು ಮಾಡಿದ್ಲು, ಅದಕ್ಕೆ ಹಾಗೆ ಮಾಡಿದೆ ಎಂದಳು. ಗಿರಿಜಾ ಬುದ್ಧಿ ಗೊತ್ತಿದ್ದ ಕಾರಣ ಗೌರಮ್ಮ ತನ್ನಗಾದರು. ಅಂದರೂ ಧೃತಿ ಉಪವಾಸ ಇದ್ದಳು. ಅವಳ ಪ್ರತಿ ವರ್ಷ ಇರುವಳ ಹಾಗೆ. ಅವಳಷ್ಟೇ ಬೇಡ ಅಂದರೂ ಅವಳು ಸಣ್ಣ ಪುಟ್ಟ ಸಹಾಯ ಮಾಡಿದರು. ಅವರಿಬ್ಬರನ್ನು ಬಲವಂತವಾಗಿ ಜೋಡಿಯಾಗಿ ದೇವಸ್ಥಾನಕ್ಕೆ ಕಳಿಸಿದರು ಗೌರಮ್ಮ. ಯಾವುದೋ ಒಂದು ಹಳೆಯ ಬಟ್ಟೆ ಧರಿಸಿ ಹೋಗಿ ಬಂದರು. ಒಂಚೂರು ಬೇಜಾರಿಲ್ಲದೆ ಮುಗಿಯಿತು ಅಂದಿನ ದಿನ. ಮಾರನೇ ದಿನವೂ ಅಲ್ಲಿ ಅಷ್ಟೊಂದು ಸಂಭ್ರಮ ಇರಲಿಲ್ಲ. ಆದರೆ ಗೌರಮ್ಮನೆ ಅವರಿಬ್ಬರ ಮುಖ ನೋಡಲಾಗದೆ ಲವಲವಿಕೆಯಿಂದ ಓಡಾಡಿದರು. ತದನಂತರ ಇವರಿಬ್ಬರು ಸುಧಾರಿಸಿದರು. ಇಂದು ಸಹ ರಜತ್ ಧೃತಿ ಜೊತೆಯಾಗಿಯೇ ದೇವಸ್ಥಾನಕ್ಕೆ ಹೋದರು. ಅವಳು ಕಡು ಕಣ್ಣ ಬಣ್ಣದ ಲೆಹೆಂಗಾ ತೊಟ್ಟರೆ ಅವನು ಕಂದು ಬಣ್ಣದ ಶರ್ಟ್ ಧರಿಸಿದ್ದ. ಇವರಿಬ್ಬರು ಜೋಡಿಯಾಗಿ ಬರುವುದನ್ನು ನೋಡಿದ ರಮೇಶ್ ಮನಸ್ಸಲ್ಲಿ ಬೈದುಕೊಂಡೇ ಅವರೆದುರು ನಿಂತ. ಏನೇ ಗಿಳಿಮರಿ, ಇವನನ್ನು ನಿನ್ನ ಜೊತೆ ಹಾಕೊಂಡು ಓಡಾಡ್ತಿದ್ಯಾ? ಅವಳನ್ನೇ ಮೇಲಿಂದ ಕೆಳಗೆ ದಟ್ಟಿಸಿದ. ಅದರಿಂದ ನಿಂಗೇನು ಸುಮ್ಮನೆ, ದಾರಿ ಬಿಡು. ಅಲ್ಲಿಂದ ಮುಂದಕ್ಕೆ ಹೋಗಲು ನೋಡಿದಳು. ನನಗೇನಿಲ್ಲ, ಇವ್ನು ನೋಡೋಕೆ ಚೆನ್ನಾಗಿದ್ದಾನೆ, ದುಡ್ಡಿರೋ ಕುಳ ಅಂತ ಅವ್ನು ಬುಟ್ಟಿಗೆ ಬಿದ್ದಿದೆಯಾ ಅಲ್ವಾ. ನನ್ನ ಹತ್ರನೂ ದುಡ್ಡಿದೆ, ಆದರೆ ಚೂರು ವಯಸ್ಸಾಗಿದೆ. ನನ್ನ ಜೊತೆನೂ ಒಂದು ರಾತ್ರಿ ಕಳೆದಿದ್ರೆ ಏನಾಗ್ತಿತ್ತು ಎಂದವ. ಅವಳ ಕೆನ್ನೆ ಸವರೋ ಮುನ್ನವೇ ಅವನ ಕೆನ್ನೆಗೆ ಕೆಂಪಾಯಿಸಿದಳು ಧೃತಿ. ರಜತ್ ಸಹ 4 ಏಟು ಕೊಟ್ಟ. ಅಲ್ಲಿ ನೆರೆದವರ ಮುಂದೆ ಅವಮಾನ ಆದಂತಾಯಿತು ರಮೇಶನಿಗೆ. ನೀನು ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಎಂದು ಅವಳು ಹೋದರೆ ಅವಳ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಎಂದು ಬೆರಳು ತೋರಿಸಿ ವಾರ್ನ್ ಮಾಡಿದ ರಜತ್. ಇಷ್ಟು ಜನರ ಮುಂದೆ ನನ್ನ ಕೆನ್ನೆಗೆ ಹೊಡೆದೆಲ್ಲ, ನಾಳೆ ಇದೇ ಜನರು ಅಲ್ಲ, ಸುತ್ತಮುತ್ತ ಊರಿನ ಜನರ ಮುಂದೆ ನಿಮ್ಮಿಬ್ಬರ ಮಾನ ಹರಾಜು ಆಗದೆ ಹೋದರೆ ನಾನು ರಮೇಶನೇ ಅಲ್ಲ ಎಂದವ ಹಲ್ಲು ಕಡೆದು ತನ್ನ ಕೆನ್ನೆ ಮೇಲೆ ಕೈಯಿಟ್ಟು ಅಲ್ಲಿಂದ ನಡೆದ. ಇದೆಲ್ಲವನ್ನು ನಿಂತು ನೋಡುತ್ತಿದ್ದ ಗಿರಿಜಾ ರಮೇಶನ ಹಿಂದೆಯೇ ನಡೆದಳು. ಧೃತಿ ಮೇಲೆ ಹಾಗೆ ತೀರಿಸಿಕೊಳ್ಳಬೇಕಾಗಿತ್ತಲ್ಲ. ಅಂತೂ ಕೃತಂತ್ರಿಗಳಿಬ್ಬರು ಸೇರಿ ಬಲೆಯೊಂದನ್ನು ಹಣೆದು ಬಿಟ್ಟರು ಧೃತಿ ವಿರುದ್ಧ. ಇದ್ಯಾವುದರ ಅರಿವಿರದ ಧೃತಿ ಮಾತ ನಾಳೆ ತನ್ನ ಅಪ್ಪ ಅಮ್ಮನ ನೋಡುವ ಖುಷಿಯಲ್ಲಿದ್ದಳು. ತನ್ನವಳ ಖುಷಿ ನೋಡುತ್ತಾ ತಾನೂ ಖುಷಿಯಾಗಿದ್ದ ರಜತ್. ಸೂರ್ಯ ಮೆಲ್ಲಗೆ ಜಾರಿದ. ನಾಳೆ ಬರುವನೆಂದು. ಚಂದಿರ ಬಂದ. ಈ ದಿನ ನಿನ್ನ ನೆಮ್ಮದಿಯ ರಾತ್ರಿಯ ಕೊನೆಯೆಂದು ಹೇಳಲೆಂದು. ನಕ್ಷತ್ರಗಳು ಬಂದವು, ನಾವು ಬರುವೆವು, ಅವಳ ನೆಮ್ಮದಿಯ ಕಣ್ತುಂಬಿಕೊಳ್ಳುವೆವೆಂದು. ಇದ್ಯಾವುದು ಅರಿವಿರುವುದ ಜೋಡಿಗಳು ಬೇಡದಿದ್ದವು ನಾಳೆ ಖುಷಿ ಇರಲೆಂದು. ಆ ದಿನವೂ ಮುಗಿದು ಹೋಯಿತು. ಮಾರನೇ ದಿನ ಊರಿನ ಜಾತ್ರೆ. ಧೃತಿ ಬದುಕಿನ ತಿರುವು ಪಡುವ ದಿನ. ಕಥಾನಾಯಕ ಲಡ್ಡು ಮಾಮ ರಜತ್ ಧೃತಿ ಎದುರಾಗುವ ದಿನ. ರಾಜಶೇಖರ್ ರಜತ್ ಮುಖಾಮುಖಿ ಆಗುವ ದಿನ. ರಮೇಶ್ನ ದ್ವೇಷ ತೀರುವ ದಿನ. ಗೌರಮ್ಮನ ಆಸೆ ತೀರುವ ದಿನ. ಮತ್ತೆ ಸಿಗುವನ. ಅಭಿಪ್ರಾಯ ತಿಳಿಸುವುದನ್ನು ಮರೆಯಬೇಡಿ.